ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಸ್ವೀಟ್ಸ್ ಫಾರ್ ಏಂಜಲ್ಸ್ ಆರ್.ಕೆ. ನಾರಾಯಣರವರ ಈ ಒಂದು ಕಥೆಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಕಲಿಯೋಣ. ಇಲ್ಲಿ ಆರ್.ಕೆ. ನಾರಾಯಣರವರು ರಾಯಪುರದಲ್ಲಿ ವಾಸಿಸುವಂತಹ ಒಬ್ಬ ಕೂಲಿ ಕಾರ್ಮಿಕನಾದಂತಹ ಕಾಳಿ ಎಂಬ ಒಬ್ಬ ಮುದುಕನ ಒಂದು ಕಥೆಯನ್ನು ಇಲ್ಲಿ ಹೇಳಿದ್ದಾರೆ. ಆ ಮುದುಕ ಏಂಜಲ್ಸ್ ಅಂದರೆ ಒಬ್ಬ ಮಕ್ಕಳಿಗಾಗಿ ಸ್ವೀಟ್ಸನ್ನು ಖರೀದಿ ಮಾಡಿ ನೀಡಲು ಹೋದಾಗ ಆ ವ್ಯಕ್ತಿಯ ನಲ್ಲಿ ನಡೆದಂತಹ ಘಟನೆಯೇ ಈ ಒಂದು ಕಥೆಯಾಗಿರುತ್ತೆ. ಇಲ್ಲಿ ಸ್ವೀಟ್ಸ್ ಫಾರ್ ಏಂಜಲ್ಸ್ ಈ ಕಥೆಯು ರಾಯಪುರದಲ್ಲಿ ವಾಸಿಸತಕ್ಕಂಥ ಕೂಲಿ ಕಾರ್ಮಿಕ ಕಾಳಿಯ ಒಂದು ಕಥೆಯಾಗಿರುತ್ತೆ. ಈ ಕಥೆಯಲ್ಲಿ ಆ ಕಾಳಿಯ ಇಬ್ಬರು ಸ್ನೇಹಿತರಿರ್ತಾರೆ. ಒಬ್ಬ ಕುಚ್ಚಪ್ಪನ್ ಮತ್ತು ಪಿಚ್ಚೈ. ಇವರೆಲ್ಲರೂ ಸಹ ಅವರ ಮನೆಯ ಬಳಿಯಲ್ಲೇ ವಾಸ ಮಾಡ್ತಾ ಇರ್ತಾರೆ, ಅವನೊಂದಿಗೆ ವಾಸ ಮಾಡ್ತಾ ಇರ್ತಾರೆ. ಕುಪ್ಪನ್ ರಿಕ್ಷಾವನ್ನು ಓಡಿಸ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಆತ ಕೆಲಸವನ್ನು ಮಾಡದೆ ಯಾವಾಗಲೂ ತನ್ನ ರಿಕ್ಷಾದ ಹಿಂಬದಿಯ ಸೀಟಿನಲ್ಲಿ ಮಲಗಿರ್ತಾನೆ. ಇನ್ನು ಕಾಳಿಯ ಎರಡನೇ ಸ್ನೇಹಿತರಾಗಿರ್ತಕ್ಕಂತಹ ಪಿಚ್ಚೈ, ಈತ ಕುರುಡನಂತೆ ನಟಿಸುತ್ತಾ ಭಿಕ್ಷೆಯನ್ನು ಬೇಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಕಾಳಿ ತನ್ನ ಜೀವನವನ್ನು ಶಾಂತಿಯುತವಾಗಿ ನಡೆಸ್ತಾ ಇರ್ತಾನೆ. ಅವನಿಗೆ ಬದುಕಲು ದಿನಕ್ಕೆ 1 ರೂಪಾಯಿ ಬೇಕಾಗಿರುತ್ತೆ. ಆ 1 ರೂಪಾಯಿಯನ್ನು ಕಾಳಿ ಅವನು ಟ್ರಕ್ನಿಂದ ಅಕ್ಕಿ ಚೀಲಗಳನ್ನು ಗೋಡನ್ಗೆ ಎತ್ಕೊಂಡು ಹೋಗೋದ್ರ ಮೂಲಕ ಸಂಪಾದನೆಯನ್ನು ಮಾಡ್ತಾ ಇರ್ತಾನೆ. ತನ್ನ ಒಂದು ಬಿಡುವಿನ ಟೈಮ್ನಲ್ಲಿ ಕಾಳಿ ಆ ಗ್ರಾಮದ ರಾಯಪುರದ ನೀರಿನ ಟ್ಯಾಂಕ್ನ ಮೇಲೆ ವಿಶ್ರಾಂತಿಯನ್ನು ಪಡ್ಕೋತಾ ಇರ್ತಾನೆ. ಮತ್ತು ಆತ ಪ್ರತಿದಿನ ಮಕ್ಕಳು ಶಾಲೆಗೆ ಹೋಗೋದನ್ನು ಬರೋದನ್ನು ನೋಡ್ತಾ ಇರ್ತಾನೆ. ಅವನು ಮಕ್ಕಳ ಶಾಲೆಗೆ ಹೋಗೋದನ್ನು ನೋಡೋದಕ್ಕೆ ತುಂಬ ಇಷ್ಟಪಡ್ತಾ ಇರ್ತಾನೆ. ಇಲ್ಲಿ ಕಾಳಿ ಸ್ನೇಹಿತ ಪಿಚ್ಚೈಗೆ ಈ ಮಕ್ಕಳು ಎಷ್ಟು ಬುದ್ಧಿವಂತರು ಮತ್ತು ಅವರು ಓದಲು ಮತ್ತು ಬರೆಯಲು ಬರುತ್ತೆ, ಆದರೆ ನಮಗೆ ಹಣ ಎಣಿಸಲು ಸಹ ಬರೋದಿಲ್ಲ ಅಂತ ಪಿಚ್ಚೈ ಯಾವಾಗಲೂ ಸಹ ಕಾಳಿಗೆ ಹೇಳ್ತಾ ಇರ್ತಾನೆ. ಮಕ್ಕಳು ಪುಸ್ತಕ ಮತ್ತು ಪೆನ್ಸಿಲ್ಗಳೊಂದಿಗೆ ಆಟವನ್ನು ಆಡೋದನ್ನು ನೋಡಿದಾಗ ಮತ್ತು ಅವರು ಓದೋದನ್ನು ನೋಡಿದಾಗ ಅವ್ರಿಗೆ ಬರೆಯೋದು ಬರುತ್ತೆ ಅನ್ನೋದನ್ನು ತಿಳಿದಾಗ ಅವರಂತೆ ನಾವು ಸಹ ಆಗಬೇಕು ಅಂತ ಕಾಳಿ ಆಸೆ ಪಡ್ತಾ ಇರ್ತಾನೆ. ನಂತರ ಈ ಕಾಳಿ ಮಕ್ಕಳನ್ನು ಹಿಂಬಾಲಿಸ್ತಾನೆ, ಅವರಂತೆ ಇರಬೇಕು ಅಂತ ಆಸೆ ಪಡ್ತಾನೆ. ಮತ್ತು ಕಾಳಿ ಆ ಮಕ್ಕಳನ್ನು ಹಿಂಬಾಲಿಸಿ ಹೋಗೋದು, ಆ ಮಕ್ಕಳು ಮಾತಾಡೋದನ್ನ ಕೇಳಿಸ್ಕೊಳ್ಳೋದು ಆ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಆದರೆ ಕಾಳಿಗೆ ಆ ಮಕ್ಕಳನ್ನು ನೋಡೋದು, ಅವ್ರು ಮಾತಾಡೋದು, ಅವ್ರು ಆಟ ಆಡೋದನ್ನ ಕೇಳೋದಕ್ಕೆ ತುಂಬ ಇಷ್ಟಪಡ್ತಾ ಇರ್ತಾನೆ. ಒಂದು ದಿವಸ ಕಾಳಿ ಏನು ಮಾಡ್ತಾನೆ, ಟ್ರಕ್ನಿಂದ ಆ ಗೋಡನ್ಗೆ ಸಾಕಷ್ಟು ಅಕ್ಕಿ ಚೀಲಗಳನ್ನು ಹೊತ್ತು ಹಾಕಿರ್ತಾನೆ. ಇದರಿಂದ ಅವನಿಗೆ ಹೆಚ್ಚು ಒಂದು ಹಣ ಬಂದಿರುತ್ತೆ. ಕಾಳಿ ಏನು ಮಾಡ್ತಾನೆ, ಕುಪ್ಪನ್ನಿಂದ ತಾನು ಸ್ವಲ್ಪ ದೂರ ಇರಬೇಕು, ಏಕೆಂದರೆ ಅವನು ನನ್ನ ಹತ್ರ ಏನಾದರೂ ಹಣ ಇದೆ ಅಂತ ಗೊತ್ತಾದರೆ ಅದನ್ನೆಲ್ಲ ಕುಡಿದು ವೇಸ್ಟ್ ಮಾಡಿಬಿಡ್ತಾನೆ ಅಂತ ಹೇಳಿ ಕಾಳಿ ಆ ಹಣವನ್ನು ತನ್ನ ಹಳೆಯ ದಿಂಬಿನಲ್ಲಿ ಬಚ್ಚಿಡ್ತಾನೆ. ಏಕೆಂದರೆ ಕುಪ್ಪನ್ ಬಳಿ ಕುಪ್ಪನ್ಗೆ ಏನಾದರೂ ದುಡ್ಡಿರೋದು ಗೊತ್ತಾದರೆ ಅವನು ಯಾವಾಗಲೂ ಸಹ ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ಕಾಳಿ ಹತ್ರ ಇರೋ ಹಣನೆಲ್ಲ ತಗೊಂಡು ಕುಡಿತಾ ವೇಸ್ಟ್ ಮಾಡಿಬಿಡ್ತಾನೆ ಅಂತ. ಆ ದಿನ ಬೆಳಗ್ಗೆ ಕಾಳಿ 11 ಗಂಟೆ ಸುಮಾರಿಗೆ ಅವನಿಗೆ ಹಸಿವಾಗುತ್ತೆ. ಅವನು ಅಲ್ಲೇ ಇರ್ತಕ್ಕಂಥ ಒಂದು ಪಂಪ್ ಒಂದು ನೀರಿನಲ್ಲಿ ಸ್ನಾನ ಮಾಡ್ತಾನೆ. ಮತ್ತು ಅವನು ಆ ಹತ್ತಿರದ ಅಂಗಡಿಗೆ ಹೋಗಿ ಒಂದು ಬಿರಿಯಾನಿಯನ್ನು ತಗೊಂಡು ತಿಂತಾನೆ. ನಂತರ ಹಿಂದಿರುಗಿ ಮನೆಗೆ ಬಂದು ಸಂಜೆವರೆಗೂ ಮಲಗ್ತಾನೆ. ಸಂಜೆ ಎದ್ದೋಗಿ ಆ ಒಂದು ಹೋಟೆಲ್ ಬಳಿ ಹೋಗಿ 2 ಕಾಫಿಯನ್ನು ಕುಡಿತಾನೆ. ಕುಡ್ದಾದ್ಮೇಲೆ ಆ ಒಂದು ಹೋಟೆಲ್ನಲ್ಲಿ ಆ ಅಮೌಂಟ್ ಅವನ ಕಾಸನ್ನು ಕೊಡಬೇಕಾದ್ರೆ ಆಗ ತಾನೇ ಆ ಶಾಲೆಯ ಒಂದು ಗಂಟೆ ಬಾರಿಸುತ್ತೆ. ಆ ಶಾಲೆಯಿಂದ ಮಕ್ಕಳು ಹೊರಗಡೆ ಬರ್ತಾ ಇರ್ತಾರೆ. ಆಗ ಕಾಳಿ ಏನು ಮಾಡ್ತಾನೆ, ಆ ಪಕ್ಕದ ಅಂಗಡಿಯಿಂದ ಒಂದು ಸ್ವೀಟ್ಸನ್ನು ತಗೊಳ್ತಾನೆ. ನಂತರ ಕಾಳಿ ಆ ಮಕ್ಕಳಿಗೆ ಸ್ವೀಟ್ಸನ್ನು ಕೊಡಲು ಹೋಗ್ತಾನೆ. ಅವನು ಮೊದಲು 3 ಮಕ್ಕಳಿಗೆ ಆ ಸ್ವೀಟ್ಸನ್ನು ಕೊಡೋಕ್ಕೆ ಟ್ರೈ ಮಾಡ್ತಾನೆ. ಆ ಮಕ್ಕಳು ಅವನನ್ನು ಯಾರೂ ಸಹ ಗಮನಿಸಲ್ಲ. ಮತ್ತು ಬೇರೆ ಮಕ್ಕಳಿಗೆ ಆ ಸ್ವೀಟ್ಸನ್ನು ಕೊಡಲು ಪ್ರಯತ್ನ ಮಾಡ್ತಾನೆ. ಕೊನೆಗೆ ಒಬ್ಬ ಶಾರ್ಟನ್ನು ಧರಿಸಿರ್ತಕ್ಕಂಥ ಒಬ್ಬ ಹುಡುಗ ಏನು ಮಾಡ್ತಾನೆ, ಕಾಳಿಯಿಂದ ಸ್ವೀಟ್ಸನ್ನು ತೊಗೊಂಡು ಅದನ್ನು ತಿಂತಾನೆ. ಅದಾದ ನಂತರ ಸ್ವಲ್ಪ ಸಮಯಕ್ಕೆ ಒಂದು ಸ್ವೀಟ್ಸನ್ನು ತಿನ್ನೋದಕ್ಕೆ ಜಾಸ್ತಿ ಜನ ಮಕ್ಕಳು ಏನು ಮಾಡ್ತಾರೆ, ಕಾಳಿ ಸುತ್ತಲೂ ಜಮಾಯಿಸ್ತಾರೆ. ಆ ಕಾಳಿ ಸುತ್ತಲೂ ಜನ ಸೇರಿರೋದ್ರಿಂದ ಆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಆ ಮಕ್ಕಳು ಸಂತೋಷವಾಗಿರಬೇಕು ಅಂತೇಳಿ ಆ ಕಾಳಿ ಏನು ಮಾಡ್ತಾನೆ, ಎಲ್ರಿಗೂ ಸ್ವೀಟ್ಸನ್ನು ಕೊಡಿಸ್ತಾ ಇರ್ತಾನೆ.
ಆ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದು ಒಂದು ಮಗುನ ಕೇಳ್ತಾನೆ, ಏಕೆ ಇಷ್ಟು ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಸೇರಿದ್ದೀರಾ ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ, ಆ ಮುದುಕ ನಮಗೆಲ್ಲರಿಗೂ ಸ್ವೀಟ್ಸ್ ಕೊಡಿಸ್ತಾ ಇದ್ದಾನೆ, ಅದಕ್ಕಾಗಿಯೇ ಇಲ್ಲೆಲ್ಲ ಮಕ್ಕಳು ಸೇರಿದ್ದೇವೆ ಅಂತ ಹೇಳ್ತಾರೆ. ಆ ವ್ಯಕ್ತಿ ಕಾಳಿ ಹತ್ರ ಬಂದು ಆ ಕಾಳಿಯ ಕೈ ಹಿಡ್ಕೊಂಡು ಹೇಳ್ತಾನೆ, ಇತ್ತೀಚೆಗೆ ಈ ಸ್ಕೂಲಿಂದ 5 ಜನ ಮಕ್ಕಳನ್ನು ಕಿಡ್ನಾಪ್ ಮಾಡಲಾಗಿತ್ತು, ಆ ಮಕ್ಕಳನ್ನು ನೀನೇ ಇಲ್ಲಿ ಕಿಡ್ನಾಪ್ ಮಾಡಿರಬಹುದು, ಎಲ್ರಿಗೂ ಸಹ ನಮ್ಮ ಮಕ್ಕಳಿಗೆ ಸ್ವೀಟ್ಸ್ ಕೊಟ್ಟು ನೀನು ಅಟ್ರಾಕ್ಟ್ ಮಾಡ್ತಾ ಇದೀಯಾ ಅಂತೇಳಿ ಜೋರಾಗಿ ಮಾತಾಡ್ತಾನೆ. ಅಷ್ಟೊತ್ತಿಗೆ ಅವನ ಸುತ್ತಲೂ ಜನರು ಸೇರಿಕೊಳ್ತಾರೆ. ಆ ಸೇರಿಕೊಂಡವರು ಏನು ಮಾಡ್ತಾರೆ, ಕಾಳಿಯನ್ನು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾಳಿ ಆ ಜನರಿಗೆ ಯಾಕೆ ಹೊಡಿತಾ ಇದ್ದೀರಾ ಅಂತ ಅವನು ಸ್ವೀಟ್ಸ್ ಕೊಡಿಸ್ತಾ ಇರೋದು ಮಕ್ಕಳಿಗೆ, ನಾನು ಈ ರೀತಿ ಇಲ್ಲೇ ಇರ್ತಕ್ಕಂಥ ವ್ಯಕ್ತಿ ಅಂತ ಎಷ್ಟು ಹೇಳಿದ್ರು ಯಾರೂ ಕೇಳಲ್ಲ, ಅವನನ್ನು ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ನಂತರ ಪೊಲೀಸ್ ಬಂದು ಆ ಕಾಳಿಯನ್ನು ಜನರಿಂದ ಕಾಪಾಡ್ತಾನೆ. ಆದರೆ ಕಾಳಿಗೆ ಜಾಸ್ತಿ ಚೆನ್ನಾಗಿ ಜನ ಹೊಡೆದಾಕಿರೋದ್ರಿಂದ ಆತ ಮೂರ್ಛೆ ಹೋಗಿರ್ತಾನೆ. ಆ ಪೊಲೀಸ್ ಏನು ಮಾಡ್ತಾರೆ, ಕಾಳಿಯನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಸೇರಿಸಿರ್ತಾರೆ. ಆ ಕಾಳಿಗೆ 2 ವಾರಗಳ ನಂತರ ಪ್ರಜ್ಞೆ ಬರುತ್ತೆ. ಕಾಳಿಗೆ ಪ್ರಜ್ಞೆ ಬಂದಾಗ ಅವನ ಪಕ್ಕದಲ್ಲಿ ಅವನ ಸ್ನೇಹಿತರಾದಂಥ ಕುಪ್ಪನ್ ಮತ್ತು ಪಚ್ಚಯ್ಯ ಅವನ ಬಳಿ ನಿಂತಿರೋದನ್ನ ನೋಡ್ತಾನೆ. ನರ್ಸ್ ಆಗ್ತಾನೆ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾ ಇರ್ತಾರೆ. ಇಲ್ಲಿ ಡಾಕ್ಟರ್ ಏನು ಮಾಡಿರ್ತಾರೆ, ಕಾಳಿಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅವನ ಗಡ್ಡ ಕೂದಲನ್ನೆಲ್ಲವನ್ನ ಕತ್ತರಿಸಿರೋದ್ರಿಂದ ಕಾಳಿ ಯಾರು ಅಂತ ಆ ಮೊದಲಿದ್ದ ಕಾಳಿ ಈಗಿರೋ ಕಾಳಿಗೆ ಒಂದು ವ್ಯತ್ಯಾಸ ಇರುತ್ತೆ, ಯಾರು ಅವನನ್ನು ಗುರುತಿಸಲ್ಲ. ಅದಕ್ಕೆ ಕುಪ್ಪನ್ ಹೇಳ್ತಾನೆ, ನಿನಗೆ ಗಡ್ಡ ಕೂದಲನ್ನು ಕತ್ತರಿಸಿರೋದ್ರಿಂದ ನಿನ್ನನ್ನು ಯಾರು ಗುರುತಿಸೋಕ್ಕೆ ಆಗಲ್ಲ, ನೀನು ಮತ್ತೆ ಮಕ್ಕಳ ಗ್ಯಾಂಗನ್ನು ಸೇರ್ಕೋಬಹುದು ಅಂತ ಹೇಳ್ತಾನೆ. ಪಚ್ಚೈ ಅವನ ಬೇಗ ಗುಣಮುಖನಾಗ್ತಾನೆ ಮತ್ತು ಮಕ್ಕಳನ್ನು ಹಿಂಬಾಲಿಸೋದನ್ನು ನಿಲ್ಲಿಸ್ತಾನೆ ಅಂತ ಹೇಳ್ತಾನೆ. ಕಾಳಿ ಕೂಡ ಇನ್ನು ಮುಂದೆ ಯಾವುದೇ ಮಕ್ಕಳ ಬಳಿಗೆ ನಾನು ಹೋಗೋದಿಲ್ಲ ಅಂತೇಳಿ ಅಲ್ಲಿ ಪ್ರಮಾಣ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಮಗು ಬಂದು ಕಾಳಿಗೆ ತನ್ನ ಹುಟ್ಟುಹಬ್ಬ ಅಂತ ಹೇಳಿ ಅವನಿಗೆ ಸ್ವೀಟ್ಸನ್ನು ಕೊಡ್ತಾರೆ. ಇದು ಒಂದು R.K. ನಾರಾಯಣರವರ ಸ್ವೀಟ್ಸ್ ಫಾರ್ ಏಂಜಲ್ಸ್ ಕಥೆಯ ಕನ್ನಡದ ಸಾರಾಂಶ ಆಗಿರುತ್ತೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.